ಹೇಳಿ ಕೇಳಿ ಇದು ಮಾವಿನ ಹಣ್ಣಿನ ಸೀಸನ್. ಮಾರ್ಕೆಟ್ನಲ್ಲಿ ಎಲ್ಲಿ ನೋಡಿದ್ರೂ ಬರೀ ಮಾವಿನ ಹಣ್ಣುಗಳೇ ಕಾಣಿಸ್ತಿದೆ. ಗುಮ್ಮಟನಗರಿ ವಿಜಯಪುರದಲ್ಲಿಯೂ ಕೂಡ ಮಾವಿನ ಹಣ್ಣಿನ ಮಾರಾಟ ಜೋರಾಗಿಯೇ ನಡೀತಿದೆ. ಮಾರ್ಕೆಟ್ನಲ್ಲಿ ಮಾತ್ರವಲ್ಲದೆ ರಸ್ತೆ ಬದಿಯಲ್ಲಿ ಟೆಂಪೋಗಳಲ್ಲಿಯೂ ಕೂಡ ಮಾವಿನ ಹಣ್ಣನ್ನು ಮಾರಾಟ ಮಾಡ್ತಿದ್ದಾರೆ. ಇನ್ನು ಗ್ರಾಹಕರು ಕೂಡ ಮಾವಿನ ಹಣ್ಣನ್ನು ಕೊಳ್ಳಲೆಂದೇ ಮಾರ್ಕೆಟ್ಗೆ ಆಗಮಿಸುತ್ತಿದ್ದಾರೆ. ಬೇಸಿಗೆ ಆರಂಭ ಆಯ್ತಂದ್ರೆ ಸಾಕು, ಮಾವಿನ ಹಣ್ಣಿನ ಸೀಸನ್ ಶುರು. ಮಾರುಕಟ್ಟೆಯಲ್ಲಿ ಎತ್ತ ನೋಡಿದರೂ ಹಣ್ಣಿನ ರಾಜನದ್ದೇ ದರ್ಬಾರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಾಕಷ್ಟು ಸಂಖ್ಯೆಯಲ್ಲಿ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಬಂದಿವೆ. ಗುಮ್ಮಟನಗರಿ ವಿಜಯಪುರದ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಬಗೆ ಬಗೆಯ ಮಾವಿನ ಹಣ್ಣುಗಳು ಗಮನ ಸೆಳೆಯುತ್ತಿದೆ. ಇನ್ನು ಗ್ರಾಹಕರು ಕೂಡ ಈ ಮಾವಿನ ಹಣ್ಣುಗಳ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ನಗರದ ಅತಿ ದೊಡ್ಡ ಮಾರುಕಟ್ಟೆ ಆಗಿರುವ ಶಾಸ್ತ್ರಿ ಮಾರುಕಟ್ಟೆಯಲ್ಲಿ ಸದ್ಯ ಮಾವಿನ ಹಣ್ಣಿನ ಮಾರಾಟ ಜೋರಾಗಿ ನಡೆಯುತ್ತಿದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ರಾಜ್ಯಗಳಿಂದ ಕೂಡ ಮಾವಿನ ಹಣ್ಣುಗಳನ್ನು ತಂದು ಇಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಅಲ್ಫಾನ್ಸೋ, ಕೇಸರ್, ದಶೇರಿ, ಬಾದಾಮಿ, ತೋತಾಪುರಿ, ಆಫೂಸ್ ಮುಂತಾದ ತಳಿಯ ಮಾವಿನ ಹಣ್ಣುಗಳಿಗೆ ಇಲ್ಲಿ ಉತ್ತಮ ಬೇಡಿಕೆ ಇದೆ. ಇನ್ನು ಮಾವಿನ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿರುವ ಕಾರಣ ಮಾರಾಟಗಾರರು ಕೂಡ ವಿವಿಧ ಭಾಗಗಳಿಂದ ಹಣ್ಣುಗಳನ್ನು ಖರೀದಿಸಿ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಈ ಮಾವಿನ ಹಣ್ಣುಗಳನ್ನು ಕೇವಲ ತಿನ್ನಲು ಮಾತ್ರವಲ್ಲದೆ ಐಸ್ ಕ್ರೀಮ್, ಜ್ಯೂಸ್ ಹಾಗೂ ಸಿಹಿ ತಿನಿಸುಗಳ ತಯಾರಿಕೆಗೆ ಕೂಡ ಬಳಸಲಾಗುತ್ತಿದೆ. ಈ ಹಣ್ಣು ವರ್ಷದ ಕೆಲವೇ ತಿಂಗಳುಗಳ ಕಾಲ ಸಿಗುವುದರಿಂದ ಸಾಮಾನ್ಯವಾಗಿ ಮಾವಿನ ಹಣ್ಣಿನ ಬೇಡಿಕೆ ಹೆಚ್ಚಾಗಿರುತ್ತದೆ. ಮಾವಿನ ಹಣ್ಣಿನ ಗಾತ್ರ ಹಾಗೂ ತಳಿಯ ಆಧಾರದ ಮೇಲೆ ಅದರ ಬೆಲೆ ನಿಗದಿ ಮಾಡಲಾಗುತ್ತದೆ. ಸದ್ಯ ನಗರದಲ್ಲಿ ಒಂದು ಬಾಕ್ಸ್ ಮಾವಿನ ಹಣ್ಣಿನ ಬೆಲೆ 600ರಿಂದ 800 ರೂಪಾಯಿಗೆ ಮಾರಾಟವಾಗ್ತಿದೆ. ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ರುಚಿಯ ಮಾವಿನ ಹಣ್ಣುಗಳನ್ನು ಮಾತ್ರ ಮಿಸ್ ಮಾಡಲ್ಲ ಅಂತಿದ್ದಾರೆ ಗ್ರಾಹಕರು. ಕ್ಯಾಮ್ರಾ ಪರ್ಸನ್ ಬಸಮ್ಮ ಜೊತೆ ಅನ್ನಪೂರ್ಣ ಮುರ್ಕುನ್, ಅಕ್ಕ ಟಿವಿ, ವಿಜಯಪುರ.